ತುಮಕೂರಿನಲ್ಲಿ ನಡೆಯಲಿದೆ ಅಥ್ಲೆಟಿಕ್ಸ್ ಕ್ರೀಡಾಕೂಟ. ಅಥ್ಲೆಟಿಕ್ಸ್ ಕ್ರೀಡೆ ಮೂಲಕ ಇತಿಹಾಸ ಬರೆಯಲಿದೆ ಸ್ಮಾರ್ಟ್ ಸಿಟಿ. ತುಮಕೂರು ನಗರ ಹಂತ ಹಂತವಾಗಿ ಸ್ಮಾರ್ಟ್ ಸಿಟಿ ಜೊತೆಗೆ ಸ್ಪೋರ್ಟ್ಸ್ ಸಿಟಿಯಾಗಿ ಬೆಳೀತಾ ಇದ್ದು, ನಗರದಲ್ಲಿ ನಾನಾ ಕ್ರೀಡಾ ತರಬೇತಿ ಕೇಂದ್ರಗಳು ತಲೆ ಎತ್ತಿವೆ. ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟ ಯಶಸ್ವಿಯಾದ ಬೆನ್ನಲ್ಲೇ ಇದೀಗ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆಗೆ ನಗರ ಸಜ್ಜಾಗಿದೆ. ಹೌದು, ಇದೇ ಏಪ್ರಿಲ್ 24ರಿಂದ 3 ದಿನಗಳ ಕಾಲ 24ನೇ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆಯಲಿದೆ. ಇದೇ ಮೊದಲ ಬಾರಿಗೆ ತುಮಕೂರಿನಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು, ಈ ಮೂಲಕ ತುಮಕೂರು ನಗರ ಇತಿಹಾಸ ಬರೆಯಲು ಸಜ್ಜಾಗಿದೆ. ಹೌದು, 24ನೇ ರಾಷ್ಟ್ರೀಯ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ನಡೆಯಲಿದ್ದು, ಕ್ರೀಡಾಕೂಟಕ್ಕೆ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸಜ್ಜಾಗಿದೆ. ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ಏಪ್ರಿಲ್ 24, 25 ಮತ್ತು 26ರಂದು 3 ದಿನಗಳ ಕಾಲ ಸ್ಪರ್ಧೆಗಳು ನಡೆಯಲಿದ್ದು, ದೇಶದ 28 ರಾಜ್ಯಗಳಿಂದ ಸುಮಾರು 1500ಕ್ಕೂ ಹೆಚ್ಚು ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳು ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ರಾಜ್ಯದಿಂದ 110 ಮಂದಿ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದು, ತುಮಕೂರಿನಿಂದ 10 ಮಂದಿ ಸ್ಪರ್ಧಿಸುತ್ತಿದ್ದಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು. ಇವತ್ತು ನನ್ನ ದೃಷ್ಟಿಯಲ್ಲಿ ಒಂದು ಐತಿಹಾಸಿಕವಾದದ್ದು, ಪ್ರಥಮ ಬಾರಿಗೆ ನಮ್ಮ ತುಮಕೂರಿನಲ್ಲಿ ಈ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು, ಆಯೋಜನೆ ಮಾಡತಕ್ಕಂಥದ್ದು ಮೊದಲನೇ ಬಾರಿ. ಇನ್ನು ಮುಂದೆ ಇಂಥ ಕ್ರೀಡಾಕೂಟಗಳು, ಅನೇಕ ಕ್ರೀಡಾಕೂಟಗಳು ಈ ಒಂದು ಕ್ರೀಡಾಂಗಣದಲ್ಲಿ ಆಗೋದಕ್ಕೆ ಇದು ಒಂದು ಪ್ರಾರಂಭ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ನಾನು ಐತಿಹಾಸಿಕ ಅಂತ ಹೇಳಿದೆ. ಇವತ್ತು 24ನೆಯ ರಾಷ್ಟ್ರೀಯ 20 ವರ್ಷದ ವಯೋಮಿತಿಯ ಒಳಗಡೆ ಇರ್ತಕ್ಕಂಥ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ನಾನು ಪ್ರಥಮತಃ ನಮ್ಮ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅದರ ಮುಖ್ಯಸ್ಥರುಗಳಿಗೆ, ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಲಲಿತ್ ಬೆನ್ನೋಟ್ ಅವರು, ಶಬರಿವಾಲಾ ಅವರು ನಮಗೆ ಈ ಒಂದು ಕ್ರೀಡೆಯನ್ನು ಕರ್ನಾಟಕದಲ್ಲಿ, ಅದರಲ್ಲೂ ತುಮಕೂರಿನಲ್ಲಿ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಕ್ರೀಡಾಕೂಟ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿಯೋ, ಡೆಲ್ಲಿನಲ್ಲಿಯೋ ಅಥವಾ ನ್ಯಾಷನಲ್ ಇದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲೂ ಮಾಡ್ತಾರೆ. ಆದರೆ ಬೆಂಗಳೂರು ಬಿಟ್ಟು ಬೆಂಗಳೂರಿನ ಹೊರಗೆ 2 ಟೈರ್ ಸಿಟಿಗೆ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊದಲು ಅಂತೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಇನ್ನು ತುಮಕೂರಿಗೆ ಇದು ಪ್ರತಿಷ್ಠೆಯ ಕಾರ್ಯಕ್ರಮವಾಗಿದ್ದು, ಜಿಲ್ಲೆಯ ಜನತೆ, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಉತ್ತೇಜಿಸಬೇಕೆಂದು ಸಚಿವರು ಕರೆ ನೀಡಿದರು. ತಮ್ಮ ಎಲ್ಲ ಸಹಕಾರ ನಾನು ಸಾರ್ವಜನಿಕ ಬಂಧುಗಳಿಗೆ, ವಿಶೇಷವಾಗಿ ಕಾಲೇಜಿನ ಹೈಸ್ಕೂಲ್ ಆಗಲಿ, ಕಾಲೇಜಿನ ಆಗಲಿ ವಿದ್ಯಾರ್ಥಿನಿಯರಿಗೆ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು, ಈ ಇವೆಂಟನ್ನು ತಾವು ನೋಡಬೇಕು. ತಾವೆಲ್ಲರೂ ಭಾಗವಹಿಸೋಕ್ಕಾಗದೇ ಇದ್ದರೂ ಕೂಡ ತಾವು ನೋಡಿದರೆ ಒಂದು ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅಥ್ಲೆಟ್ಸ್ಗೆ ಉತ್ತೇಜನ ಬರುತ್ತೆ.
ನಿಮಗೆ ಮುಂದಿನ ದಿನದಲ್ಲಿ ನೀವು ಕೂಡ ನಾವು ಭಾಗವಹಿಸ್ಬೋದು, ಓಡ್ಬೋದು ಅಂತಕ್ಕಂಥದ್ದು ನಿಮಗೂ ಮನಸ್ಸಿಗೆ ಬರುತ್ತೆ. ನಾವು ಕೂಡ ಇಂಥ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮಗೂ ಮನಸ್ಸು ಬರುತ್ತೆ. ಒಟ್ಟಾರೆ ತುಮಕೂರಿಗೆ ಒಂದು ಕೀರ್ತಿ ಬರುತ್ತೆ. ತುಮಕೂರಿನಲ್ಲಿ ಭಾಳ ಜನ ಸೇರಿದ್ರಂತೆ, ಒಳ್ಳೆ ಅಥ್ಲೆಟ್ಸ್ ಎಲ್ಲ ಭಾಳ ಚೆನ್ನಾಗಿ ಓಡೋದಕ್ಕೆ ಎನ್ಕರೇಜ್ ಮಾಡಿದ್ರಂತೆ ಅಂತ ಹೇಳಿ ತುಮಕೂರಿಗೂ ಕೂಡ ಒಂದು ರೀತಿಯಲ್ಲಿ ಕೀರ್ತಿ ಬರುತ್ತೆ ಅಂತ ಹೇಳಿ ನಾನು ಹೇಳಲು ಬಯಸ್ತೇನೆ. ಇನ್ನು ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಸಿಇಒ ಆಶ್ವಿಜಾ ಮತ್ತು ಎಸ್ಪಿ ಅಶೋಕ್ ಕೆವಿ ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.